cute smile. Say hi. Who is that? ನೋಡಿಲಿ ನಿನ್ನ ಪಪ್ಪಲ್ಲಿ ಯಾಕೆ ಕುತ್ಕೊಳ್ರಿ ಅಣ್ಣ ಜಿಗಿ 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 ಬಾಯ್ ಬಾಯ್ ನನ್ನ ಮಗ 32 ಕ್ಯಾರೆಟ್ ಗೋಲ್ಡ್ ಇದು ಏನಪ್ಪ ಮಾಡ್ತಾಳೆ ಇಲ್ಲಿ ನಮ್ಮ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಫೋಟೋಶೂಟಿಗೆ ಬಂದಿದ್ದೀವಿ. ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು 3 ಜನ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ. ಆದರೆ ಇವತ್ತಂತೂ ಫುಲ್ಲು ಜೋರು ಮಳೆ. ಅದಕ್ಕೆ ನಾವಿಲ್ಲಿ ಫುಲ್ಲು ನರ್ಸರಿ ಇದೆ, ನರ್ಸರಿಲಿ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಅಲ್ಲಿ ಏನಾದ್ರು ಫೋಟೋಶೂಟ್ ಮಾಡ್ಬೋದಾ ಇಲ್ವಾ ಅಂತ. ನನ್ನ ಫ್ರೆಂಡ್ ಚೇತನು ಮತ್ತು ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ನನ್ನ ಮಗ ಇಲ್ಲೇ ಕೂತಿದ್ದಾನೆ, ನೋಡೋಣ ಬನ್ನಿ. ಗುಡ್ ಮಾಸಿ, ಹಾಯ್. Say hi. Hi. Wow, cute smile. Say hi. Who is that? ಫೋಟೋಶೂಟ್ ಮಾಡ್ಕೊಳ್ಳೋಣ ನಮ್ಮ ಅಪ್ಪ ಇವತ್ತು. ವಾವ್. ಸೊ ಬರ್ತಿದ್ದಾರೆ ಅವರು, ನೋಡೋಣ ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅವರು ನರ್ಸರಿಲಿ ಕೇಳ್ಕೊಂಡು ಬಂದಿದ್ದಾರೆ, ಅಂದರೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಚೇತು ಬನ್ನಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಬಂದಿದ್ದಾನೆ. ಸೊ ನಾವು ಹೊರಟಿದ್ದೀವಿ. ಸೊ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಇವಾಗ ರಸ್ತೆ ಮಾಡ್ಕೊಂಡು ಬರೋ ಕೊಡು ಪಾಪ. ಗಡು ಗಡು ಹಾಯ್. ಅಲ್ಲಿ ನನ್ನ ಫ್ರೆಂಡ್ ರೆಡಿ ಆದ, ಚೇತ ರೆಡಿ ಆಗಿದೆ. ನೋಡು, ಓಡು ಓಡು ಓಡು, ಚೇತ ಕೊಟ್ಬಿಟ್ಟು ಓಡು ಓಡು. ನಾನಿವತ್ತು ಮಳೆ ಬರ್ತಿರೋ ಕಾರಣಕ್ಕೆ ಎಲ್ಲಿ ಫೋಟೋಶೂಟ್ ನಿಂತು ಹೋಗ್ತೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ನನ್ನ ಫ್ರೆಂಡ್ ಚೇತುನು ಹಸ್ಬೆಂಡು ಸೇರಿಕೊಂಡು ಅಲ್ಲಿ ನರ್ಸರಿಲಿ ಫುಲ್ಲು ಕ್ಲೋಸ್ ಆಗಿರುತ್ತೆ, ಏನು ಮಳೆ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ಇದೆ ಅಷ್ಟೇ, ಅಲ್ಲಿಂದ ಕಾರಿಗೆ ಹೋಗಿ ನೋಡಿದ್ದಕ್ಕೆ ಸದ್ಯ ಪರ್ಮಿಷನ್ ಕೊಟ್ಟರು. ಅಲ್ಲಿ ಫೋಟೋಶೂಟ್ ಮಾಡ್ಕೊತಾ ಇದ್ದೀವಿ. ಅವರೇನೋ ಪರ್ಮಿಷನ್ ಕೊಟ್ಟರು, ಆದರೆ ಇಲ್ಲಿ ನನ್ನ ಮಗನೇ ನನಗೆ ಪರ್ಮಿಷನ್ ಕೊಡ್ತಿಲ್ಲ ಫೋಟೋಶೂಟಿಗೆ. ಅವ್ರ ಪಾಪ ಚೇತು ಎಷ್ಟು ಟ್ರೈ ಮಾಡ್ತಿದ್ದಾನೆ, ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂದರೆ ಒಂದು ಪೋಸು ಕೊಡ್ತಿಲ್ಲ. ಅವನಿಗೀಗ ಆಲ್ರೆಡಿ 9 ಮಂತ್ಸ್ ಆಗೋಗಿದೆ. ಮುಡಿ ಕೊಡಿಸ್ಬಿಡ್ತಾರೆ. ಮುಡಿ ಕೊಡ್ಸೋಕ್ಕೂ ಮುಂಚೆ ನಾವು 3 ಜನ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆದರೆ ಮಳೆ ಒಂದು ಕಡೆ, ಇವಾಗ ಗುಡ್ಡು ಬೇರೆ, ಫೋಟೋ ಓಡಿಸ್ಕೊಳ್ಳೋಕ್ಕೆ ಜಾಸ್ತಿ ಕೋಆಪ್ರೇಟ್ ಮಾಡಲ್ಲ ಮಗು ಅಲ್ವಾ ಇನ್ನು. ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ. ಗುಡ್ ಇಲ್ಲಿ ಅಂಬ್ರೆಲಾ. ವಾವ್ ಅಂಬ್ರೆಲಾ, ವಾವ್ ಅಂಬ್ರೆಲಾ, ವಾವ್ ಅಂಬ್ರೆಲಾ, ಅಂಬ್ರೆಲಾ ಅಂಬ್ರೆಲಾ ಅಂಬ್ರೆಲಾ. ಗುಡ್ಡು ಇಲ್ಲಿ ಜೀ 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 ನಿಜ ನಗಪ್ಪ. ಬೇರೆ ಟೈಮಲ್ಲೆಲ್ಲ ನಗ್ತಾನೆ. ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್, ಹಾಗೆ ನನ್ನ ತಂಗಿ ಫ್ರೆಂಡ್. ಇವರ ಹೆಸರು ಚೇತು. ಅಲ್ಲಿ ಓನರ್ ಬಂದರು ಅಂತ ಜಾಸ್ತಿ ಫೋಟೋಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ನಾವೀಗ ಇಲ್ಲಿ ಒಂದು ಲೇಔಟ್ ಇದೆ ಹತ್ರದಲ್ಲಿ, ಆ ಲೇಔಟಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಅಂದರೆ ಫುಲ್ ಖಾಲಿ ಜಾಗ ಇದೆ. ಈಗ ಆಲ್ರೆಡಿ ಆಗೋಗಿದೆ 6 o'clock ಆಗೋಗಿದೆ. ಸೊ ನಾವೀಗ ಇಲ್ಲಿಗೆ ಬಂದಿದ್ದೀವಿ ಫೋಟೋಶೂಟ್ ಮಾಡೋಕ್ಕೆ. ಪ್ಲೇಸ್ ಅಂತೂ ಚೆನ್ನಾಗಿದೆ. ಹಾಗೆ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಚೇತು ಬಾಸ್ ಅವರು ಹೇಳಿದರು. ಸೊ ಇಲ್ಲಿ ಮ್ಯಾಟ್ ಹಾಕಿ, ಕಾರ್ ಮ್ಯಾಟ್ ಹಾಕಿ ಪಾಪದು ಫೋಟೋಶೂಟ್ ಮಾಡ್ಸಕ್ಕೆ ಕೊಡ್ತಿದ್ದೀವಿ. ಡ್ಯಾನ್ಸ್ ಡ್ಯಾನ್ಸ್ ಗುಡ್ ಇಲ್ಲಿ ಪಾಪ ಅಲ್ಲಿ ಯಾಕೆ ಕುತ್ಕೊಳ್ರಿ ಅಣ್ಣ ಜಿಗಿ 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 ಹೆಂಗಪ್ಪ ಪಪ್ಪ ಅಂದಿರೋದು. ಜಿಗಿ 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 ಹಾಕಬಿಡ ಬಾಯಿಗೆ. ಗುಡ್ ಸ್ಟಾಪ್ ಡೂಯಿಂಗ್ ದಟ್. ಇಲ್ಲ ಇಲ್ಲ ಗುಡ್ ಬಾ 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 ಗುಡ್ ಬಾ ಬಾ ಬಂತು. ಬಾ 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 ಇಲ್ಲಿ ಇಲ್ಲಿ ಬಾ ಬಾ. ಇಲ್ಲಿ ಅಣ್ಣ ಗೌಡ್ರೆ. ಇಲ್ಲಿಗೆ ನಮ್ಮ ಫೋಟೋಶೂಟ್ ಮುಗೀತು, ಆಗೋಗಿದೆ. ಆಲ್ರೆಡಿ 7 o'clock ಆಗಿದೆ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮನೆಗೆ ಹೋಗಿ ಮತ್ತು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾವು ಇವಾಗ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲಿಗೆ ಅಂತ ತೋರಿಸ್ತೀನಿ. ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಬಾಯ್ 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 ಬಾಯ್. ನಾನು ಮತ್ತೆ ರೆಡಿ ಚೇತು.
ಗುಡ್ಡು ಬಾಯ್ ಮಾಡಕ್ ಹೇಳಪ್ಪ ಬಾಯ್ ಚಿಕ್ಕಿ ಶೇ 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 ಬರ್ತಾನೆ ಇಲ್ವಾ ಕೇಳ್ತೀನಲ್ಲ ಗುಡ್ಡು 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 ಯಾರವರು ಚಿಕ್ಕಿ ಚಿಕ್ಕಿ ಹತ್ರ ಮಾತ್ರ ಹೋಯ್ತು ನಡೀರಿ ನಡೀರಿ ನನ್ನ ತಂಗಿಗೆ ಹೇಳಿ ಹೊಟ್ಟೆ ಉರ್ಸ್ಕೊಂಡು ಬಂದಿದ್ದೀನಿ ಬಿರಿಯಾನಿ ತಿಂತೀನಿ ಅಂತ. ಹೌದು, ಈಗ ನಾವು ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀನಿ, ನಾನು ನಮ್ಮ ಹಸ್ಬೆಂಡು ನಮ್ಮ ಚೇತು. ಬನ್ನಿ ಎಲ್ಲಿ ಯಾವ ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ನಾವು ಈಗ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ, ಯಾವ ಅಂಗಡಿ ಅಂತ ಹೇಳ್ತೀನಿ. ಆದರೆ ಈ ಅಂಗಡಿಲಿ ನಾವು ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ, ಬಟ್ ಪಾರ್ಕಿಂಗಿಗೆ ಅಂತೂ ಒಂಚೂರು ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಅಂಗಡಿ ಇದು ಅಂತ. ಈಗ ಬಂದಿರೋದು ತುಗುದೀಪ್ ದೊನ್ನೆ ಬಿರಿಯಾನಿ ಮನೆಗೆ ಬಂದಿದ್ದೀವಿ. ನಾವು ಈ ಹೋಟ್ಲಿಗೆ ಕಾಮನ್ನಾಗಿ ವಿಸಿಟ್ ಮಾಡ್ತಾನೇ ಇದ್ದೀವಿ. ಈ ಹೋಟ್ಲು ಸ್ಪೆಷಲ್ ಏನಪ್ಪ ಅಂದರೆ ಬಾಳೆ ಎಲೆಲೇ ನಮಗೆ ಊಟ ಸರ್ವ್ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಬಾಳೆ ಎಲೆಲೇ ತೊಗೊಳ್ಳೋದು, ಯಾವುದೇ ಒಂದು ಫುಡ್ ಐಟಮ್ ಕೊಟ್ಟರು ಬಾಳೆ ಎಲೆಲೇ ಕೊಡ್ತಾರೆ. ಹಾಗೆ ನಾವು ಆರ್ಡ್ರ್ ಮಾಡಿದ್ದು ಏನು ಅಂದರೆ ಚಿಕನ್ ಫ್ರೈ, ಅಂದರೆ ಚಿಕನ್ ನನಗೆ ತುಂಬ ಇಷ್ಟ. ಚಿಕನ್ ಫ್ರೈ ಮತ್ತು ಮಟನ್ ಬಿರಿಯಾನಿ. ಈ ಹೋಟ್ಲು ಸ್ಪೆಷಲ್ಲೇ ಮಟನ್ ಬಿರಿಯಾನಿ ಸಕ್ಕದಾಗಿ ಮಾಡಿರ್ತಾರೆ ಮಾತ್ರ. ಬಿರಿಯಾನಿನ ಜೊನ್ನೆಲ್ಲೇ ಕೊಡ್ತಾರೆ. ನಾನಂತೂ ತುಂಬಾ ಇಷ್ಟ ನನಗಂತೂ. ಡೆಲಿವರಿ ಕರ್ಕೊಂಡು ಹೋದಾಗ್ತಾನೆ ಇಲ್ಲಿ ತಿನ್ಕೊಂಡು ಹೋಗಿದ್ದು, ಅದನ್ನೇ ಹೇಳಿದ್ದು. ಗುಡ್ಡು ಅದಕ್ಕೆ ಹೊಡಿತಾವ್. ನಾವು ಬಿರಿಯಾನಿ ಎಲ್ಲ ತಿಂದಮೇಲೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ನಮ್ಮ ಮಾಮನ ಮನೆಗೆ. ಯಾಕೆಂದರೆ ನೆಕ್ಸ್ಟ್ ಡೇ ನಾನು ನಮ್ಮ ಮನೆಗೆ, ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಮಾಮನ ಮನೆಗೆ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗುಡ್ಡು 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 ಇಲ್ಲಿ ಯಾವಾಗ ಬ್ಯಾಂಗ್ಳೂರಿಗೆ ಹೋದರೂ ನಾನು ನಮ್ಮ ಮಾಮನ ಮನೆಗೆ ಹೋಗೋದನ್ನ ಮಾತ್ರ ಮರೆಯೋದಿಲ್ಲ. ನಾನು ನಮ್ಮ ಮಾಮನ ಮನೆಗೆ ಹೋಗಿ ರಿಟರ್ನ್ ಬರೋದು. ಈಗ ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ನನ್ನ ಮಗ 32 ಕ್ಯಾರೆಟ್ ಗೋಲ್ಡ್ ಇದು. ಏನಪ್ಪ ಮಾಡ್ತಾಳೆ ಇಲ್ಲಿ, ಏನೋ ಮಾಡ್ತಾಳೆ ಅಮ್ಮ. ಇಲ್ಲಿ ನೋಡಪ್ಪ, ಇಲ್ಲಿ ಏನೋ ಮಾಡ್ತಾಳೆ ಅಮ್ಮ. ಏನು ಮಾಡ್ತಿದ್ದಾರೆ? ಲಾಗ್ ಮಾಡ್ತಿದ್ದಾರೆ ಏನಪ್ಪ. ಕಿತ್ತಾಗತ್ತೆ ಗೇರ್ನ ಹೇಳ್ತೀನಿ. ಇಲ್ಲಿಗೆ ನನ್ನ ಲಾಗ್ ಮುಗೀತು. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಬಾಯ್ ಬಾಯ್ ಎವ್ರಿವನ್, ಬಾಯ್ ಬಾಯ್, ಗುಡ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಬಾಯ್. ಯಾರಿಗೆಲ್ಲ ಈ ಫೋಟೋಸ್ ಇಷ್ಟ ಆಗಿದ್ದೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.